ಇವತ್ತು ಇವಳು ಏನೇನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾಳೆ ನಾನು ಹೇಳ್ತೀನಿ. ನಾನು ಯಾವ್ದಾದ್ರು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಇಯರ್, ಐ ಆಮ್ ಕಾವ್ಯ. ಪಾಪಗೆ ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದೆ, ಅದಕ್ಕೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಅನ್ಬಾಕ್ಸಿಂಗ್ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಪಾಪಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ವೆರಿ ಬಿಗಿನಿಂಗ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಪಾಪು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆದಾಗ ಎವ್ರಿ ಒನ್ ಸ್ಟಾರ್ಟ್ ಕಮೆಂಟಿಂಗ್ ದಟ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಏನ್ ಶಾಂಪು ಯೂಸ್ ಮಾಡ್ತೀರಾ, ಏನ್ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ಎಲ್ರಿಗೂ ಪರ್ಸನಲ್ ಆಗಿ DM ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಒಂದು ವಿಡಿಯೋ ಮಾಡಿಬಿಟ್ಟೆ ನಾನು ಆ ಮೂಮೆಂಟ್ ಅಲ್ಲಿ. ಪರ್ಸನಲ್ ಆಗಿ DM ಮಾಡಿದವ್ರಿಗೆ, ಕಮೆಂಟ್ ಮಾಡಿದವ್ರಿಗೆ ನಾನು ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೆ, ಆಟೋ DM ಮಾಡ್ತಾ ಇದ್ದೆ. ವೆನ್ ಐ ರೆಕಾರ್ಡೆಡ್ ದಟ್ ವಿಡಿಯೋ, ಸೆಬಾಮೇಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇರಲಿಲ್ಲ ಮಾರ್ಕೆಟಲ್ಲಿ. ನೀವು ಸೆಬಾಮೇಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ಆ ಮೂಮೆಂಟಲ್ಲಿ. ಅವಾಗ ಸೋಪ್ ಖಾಲಿ ಆದಾಗ, ಶಾಂಪು ಖಾಲಿ ಆದಾಗ ನಾನು ಬೇರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಯೂಸ್ ಮಾಡಬೇಕಾಯಿತು. ಸೋಪ್ಗೆ ಟೆಡಿ ಬಾರ್ ಯೂಸ್ ಮಾಡ್ತಾ ಇದ್ದೆ, ಶಾಂಪುಗೆ ಸೆಟಫೆಲ್ ತರಿಸ್ಕೊಂಡೆ, ಅವಿನೋ ತರಿಸ್ಕೊಂಡೆ. ಆ ವಿಡಿಯೋ ರೆಕಾರ್ಡ್ ಮಾಡಿದಾಗ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ ಆ ಪ್ರಾಡಕ್ಟ್ಸ್ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಒಂದ್ಸಲ ನೋಡಿ. ನನಗೆ ಪರ್ಸ್ನಲಿ ಫೇವ್ರೇಟ್ ಅಂತ ಹೇಳಿದ್ರೆ ಸೆಬಾಮೇಡೇನೆ. ನನಗೆ ಸೆಬಾಮೇಡ್ ಇಷ್ಟ ಆಯಿತು, ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಇವಾಗ ಸೆಬಾಮೇಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಫಸ್ಟ್ ಕ್ರೈ, ಆನ್ಲೈನ್ ಶಾಪಿಂಗ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ಅದಕ್ಕೆ ಇವಾಗ ಸೆಬಾಮೇಡ್ ಪ್ರಾಡಕ್ಟ್ಸ್ ತರಿಸಿದ್ದೀನಿ, ಅದಕ್ಕೆ ಈ ಅನ್ಬಾಕ್ಸಿಂಗ್ ವಿಡಿಯೋ. ಲಾಸ್ಟ್ ಟೈಮ್ 100 ಗ್ರಾಮ್ಸ್ ಆರ್ಡರ್ ಮಾಡಿದ್ದೆ, ದೊಡ್ಡ ಸೈಜ್ದು. ಈ ಸಲ ಚಿಕ್ಕದು ಮಾಡಿದ್ದೀನಿ, 50 ಗ್ರಾಮ್ಸ್ದು. ಆ್ಯಂಡ್ ಶಾಂಪೂನು ಕೂಡ ಚಿಕ್ಕದೇ ತರಿಸ್ದೆ. ಮನೇಲಿ ಅವಿನೋ ಇನ್ನೂ ಇದೆ. ಆ್ಯಂಡ್ ಇವಾಗ ಇಲ್ಲಿ ಖಾಲಿ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು 150 ml ತರಿಸಿದ್ದೆ. ಚೀಕುದು ಟೂತ್ ಪೇಸ್ಟು, ಬ್ರಷ್ ಬರೋದಿದೆ. ಸೂಪರ್ ಮಾರ್ಕೆಟಲ್ಲಿ ಹೋದಾಗ ಯಾವುದೋ ಒಂದು ಬ್ರಷ್ ಇತ್ತು, ಸುಮ್ಮನೆ ಪಾಪುಗೆ ಆಟ ಆಡೋಕ್ಕಂತ ತಂದಿದ್ದೆ. ಈ ಸಲ ಸಾಫ್ಟ್ ಬ್ರಷ್ ತರಿಸಿದ್ದೀನಿ. ಇದು ಟೂತ್ ಪೇಸ್ಟು ಜಸ್ಟ್ 1 ಅಕ್ಕಿ ಕಾಳಷ್ಟು ಯೂಸ್ ಮಾಡಬೇಕು ಅಷ್ಟೇ. ನಮ್ಮ ಪಾಪು 1 year ಏಜ್ ಅವ್ರಿಗೆ. ಬಾಡಿ ಲೋಷನ್ ದೊಡ್ಡದೇ ತರಿಸ್ದೆ, ಖಾಲಿ ಆಗಿತ್ತು. ಸೋಪ್ ಕೂಡ ಸೆಬಾಮೇಡ್ದೇನೆ. ಪಾಪುಗೆ ಲಿಪ್ಸಿಗೆ ಹಚ್ಚೋಣ ಅಂದರೆ ಲಿಪ್ ಬಾಮ್ ಕೂಡ ತರಿಸಿದ್ದೀನಿ. ಇದು 520 rupees ಈ ಲಿಪ್ ಬಾಮ್ಗೆ. ಡೈಪರ್ ಯೂಶ್ವಲಿ ಯಾವಾಗಲೂ ನಾನು 80+ ಕೌಂಟ್ಸ್ ಇರುತ್ತಲ್ಲ ಅದನ್ನು ತರಿಸ್ತೀನಿ ಯಾವಾಗಲೂ. ಇಲ್ಲಿ ಇವಾಗ ಊರಲ್ಲಿ ಇದ್ನಲ್ಲ, ಇವಾಗ ತೊಗೊಂಡ್ರೆ ಮತ್ತೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 54 ಕೌಂಟ್ಸಿಗೆ ತರಿಸಿದೆ. ಡೈಪರ್ಸ್ ಯಾವಾಗಲೂ ಇದೇ ಯೂಸ್ ಮಾಡಿರೋದು. ನಾನು ಪ್ರೀವಿಯಸ್ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ತುಂಬ ಸಾಫ್ಟ್ ಆಗಿರುತ್ತೆ, ಪಾಪು ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ. ಪ್ರೀಮಿಯಮ್ ಕೇರು. ನಾನು ಯಾವಾಗಲೂ ಒಂದು ಸೈಜ್ ಎಕ್ಸ್ಟ್ರಾನೇ ತರಿಸ್ತೀನಿ. ಇವಳಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ, ಬಟ್ ನಾನು ಎಲ್ಲಿ ತರಿಸ್ತೀನಿ ಯಾಕೆಂದರೆ ಪಾಪುಗೆ ಸ್ವಲ್ಪ ಬ್ರೀತಬಲ್ ಆಗಿರಲಿ, ಟೈಟ್ ಆಗಬೇಡ, ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಸೈಜ್ ತರಿಸ್ತೀನಿ. ಟ್ರೈಪಾಡ್ ಆರ್ಡರ್ ಮಾಡಿದ್ದೆ. ಪಾಪು ಟ್ರೈಪಾಡೇ ಮುರಿದಾಕ್ಬಿಟ್ಟಿದ್ಲು ನಂದು. ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೆ ಮುರಿದೇ ಹಾಕಿದ್ದಾಳೆ. ಅದಕ್ಕೆ ಹೊಸ ಟ್ರೈಪಾಡ್ ತೊಗೊಂಡೆ. ರಿವ್ಯೂಸ್ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೀನಿ. ನೋಡ್ತೀನಿ ಯಾವ ಥರ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ವೆಯ್ಟ್ ಇದೆಯಾ? ಇಲ್ಲಿ ಫೋನ್ ಕನೆಕ್ಟ್ ಮಾಡೋದು. ಆ್ಯಂಡ್ ಈ ಪಾಯಿಂಟ್ ಬಂದು ಇಲ್ಲಿ ನಾವು ರಿಂಗ್ ಲೈಟ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಇದು 360 ಹಿಂಗೆ ರೊಟೇಟ್ ಮಾಡೋದು. ಹಂಗೆಲ್ಲ ಕಣೆ 360 ರೊಟೇಟ್ ಮಾಡೋದು ತೊಗೊಂಡೆ ಈ ಸಲ. ಕರೆಕ್ಟಾಗಿ ಲಾಸ್ಟ್ ಟ್ರೈಪಾಡ್ ಎಲ್ಲಿ ಮುರಿದಾಕಿಲ್ಲ ಅಂದರೆ ಇಲ್ಲಿ ಇದೊಂದು ಜಾಯಿಂಟ್ ನಿಧಾನ ಕೇಳಿ. ಕರೆಕ್ಟಾಗಿ ಇಲ್ಲಿ ಈ ಜಾಯಿಂಟಲ್ಲೇ ಮುರಿದೋಗ್ಬಿಟ್ಟಿತ್ತು ಲಾಸ್ಟ್ ಟೈಮ್. ಚೆನ್ನಾಗಿದೆ ಅಲ್ಲ? ಕನೆಕ್ಟ್ ಮಾಡಿಬಿಟ್ಟು ನೀವೇನಾದ್ರು ರೀಲ್ಸ್ ಆ ಥರ ಏನಾದ್ರು ಮಾಡ್ತಾ ಇರ್ತೀರಾ, ಸಡನ್ನಾಗಿ ಏನೋ ಕಾಲ್ ಬರುತ್ತೆ, ಇಲ್ಲ ಏನೋ ಪಿಕ್ ಮಾಡಬೇಕಾಗಿರುತ್ತೆ. ಫೋನ ಪಿಕ್ ಮಾಡೋಕ್ಕೂ ಇದೆಲ್ಲ ತೆಗೆದು ಈ ಥರ ಮಾಡಿ ಅವಶ್ಯಕತೆ ಇಲ್ಲ. ಜಸ್ಟ್ ಯು ಕ್ಯಾನ್ ಈ ಥರ ತೆಗೆದ್ಬಿಟ್ಟು ಯು ಕ್ಯಾನ್ ಯೂಸ್ ದಿ ಫೋನ್. ಸುಮ್ಮನಿರ. ಇದು ಇನ್ನೊಂದು ಪಾರ್ಸಲ್ ಇವಾಗ ಬಂದಿದೆ, ಉತ್ತರ ಪ್ರದೇಶದಿಂದ ಬಂದಿದೆ. ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಉತ್ತರ ಪ್ರದೇಶದಿಂದ ಡೆಲ್ಲಿ ಹೋಗಿ, ಡೆಲ್ಲಿಯಿಂದ ಹರಿಯಾಣದಿಂದ ಬ್ಯಾಂಗ್ಳೂರಿಂದ ಸಿಂಚಂದ್ರಬಣ್ಣ ಬಂದಿದೆ. ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಪಾರ್ಸಲು. ಅವತ್ತು ಒಟ್ಟಿಗೆ ಅನ್ಬಾಕ್ಸ್ ಮಾಡೋಕ್ಕಾಗಲಿಲ್ಲ. ಓಪನ್ ಮಾಡ್ತೀನಿ. ವಿಡಿಯೋ ಮಾಡೋರು ಯಾರಿಲ್ಲ, ನಾನೇ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ಒಂದು ಬ್ರಷ್ ಮತ್ತು ಒಂದು ಸಿಪ್ಪರ್ ಬಾಟಲ್ ಆರ್ಡರ್ ಮಾಡಿದ್ದೆ ಪಾಪುಗೆ. ಅವಳಿಗೆ ಇವಾಗ ಅವಳು ಲೋಟದಲ್ಲೇ ಕುಡಿಯೋಕೆ ಕಂಫರ್ಟಬಲ್ ಅವಳಿಗೆ ನಾನು ಇದು ನಿಪ್ಪಲ್ ಬಾಟಲ್ಸ್ ಇರುತ್ತಲ್ಲ ಅದನ್ನು ಅಭ್ಯಾಸ ಮಾಡಿಲ್ಲ. ಅದಕ್ಕೆ ಸಿಪ್ಪರ್ ಕೊಟ್ಟು ನೋಡೋಣ ಕುಡಿತಾಳ ಅಂತ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಪಾಪು, ದಿಸ್ ಇಸ್ ಫಾರ್ ಯು. ಥರ ಇದೆ ಇದು. ದಿಸ್ ಇಸ್ ಸೋ ಕ್ಯೂಟ್. ಒಳಗಡೆ ಸ್ಟೀಲ್ ಅಂತಲೇ ಆರ್ಡರ್ ಮಾಡಿದೆ ನಾನು. ಇದು ಪಾಪುಗೆ ಹಾಲು ಹಾಕಿ ಕುಡಿಸೋದಕ್ಕೆ, ವಾಟರ್ ಹಾಕಿ ಕುಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ. ಒಳಗಡೆ ಪೈಪ್ ಈ ಥರ
ಇದರ ಒಳಗಡೆ ಪೈಪ್ ಈ ಥರ ಕೊಟ್ಟರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಹಿಂಗೆ ವೆಯ್ಟಿಗೆ ಅದು ಹಿಂಗೆ ಬಿದ್ದಾಗ ಲಾಸ್ಟ್ ಸ್ಟೆಪ್ ತನಕ ಕುಡಿಬೋದು, ಮಲ್ಕೊಂಡಾರು ಕುಡಿಬೋದು, ಹೆಂಗಾದರೂ ಕುಡಿಬೋದು. ಹೊಡಿತಿರೋದು ಏನಂತಂದರೆ ಇದು ಕ್ಯಾಪು. ಈ ಕ್ಯಾಪು ಒಳಗೆ ಕುಡಿಯೋದಕ್ಕೆ ಇರಿಟೇಟ್ ಆಗ್ಬೋದು ಅಂತ ಅನ್ಕೊತೀನಿ, ಗೊತ್ತಿಲ್ಲ, ನೋಡೋಣ. ಇದು ಬ್ರಷ್, ಇದು ಸಾಫ್ಟಾಗಿರೋ ಥರ ಬ್ರಷ್ ಬೇಕಂತ ತರಿಸಿದೆ ಪಾಪುಗೆ. ಇದು ಓಪನ್ ಮಾಡ್ತೀನಿ. ದಿಸ್ ಇಸ್ ಸೋ ಸಾಫ್ಟ್, ಯು ಕ್ಯಾನ್ ಸಿ ದ ಬ್ರಷ್ ಎಷ್ಟು ಸಾಫ್ಟ್ ಇದೆ ಅಂತ ಹೇಳ್ಬಿಟ್ಟು. ಪುಟಾಣಿಗೆ ಸಾಫ್ಟ್ ಆಗಿರ್ಬೇಕಲ್ಲ ಅಂತ ಈ ಥರ ಬ್ರಷ್ ತರಿಸಿದ್ದೀನಿ. ಈ ಮೌತ್ ದಪ್ಪ ಕಾಣಿಸ್ಬೋದು ನಿಮಗೆ, ಬಟ್ ಔಟ್ಲೆಟ್ ಪೈಪ್ ತುಂಬಾನೇ ಸಣ್ಣ ಇದೆ. ಆ ಪೈಪ್ ಲೈನ್ ಅಲ್ಲಿ ಮಾತ್ರ ವಾಟರ್ ಬರುತ್ತೆ. ಇನ್ನು ಲೀಕೇಜ್ ಪ್ರಾಬ್ಲಮ್ ಏನಿಲ್ಲ ಈ ಬಾಟಲ್ ಅಲ್ಲಿ. ನಾನು ಇವಾಗ ತೋರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಬೇಕಂತ ಹೇಳಿದ್ರೆ. ಡೌಟ್ ಇತ್ತು ನಂಗೆ ಈ ಸಿಪ್ಪರ್ ಬಾಟಲ್ ಹೆಂಗ್ ಎಕ್ಸೆಪ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಅವಳು ಇಂಡಿಪೆಂಡೆಂಟ್ ಆಗಿ ಇಟ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿದೆ ಬಾಟಲ್. ನಮ್ಮ ಪಾಪಗೆ ನಿಪ್ಪಲ್ ಟೈಪ್ ಬಾಟಲ್ ನಾನು ಯೂಸೇ ಮಾಡಿಲ್ಲ. ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ಯೂಸ್ ಮಾಡೋ ಅನಿವಾರ್ಯನೂ ನನಗೆ ಬರಲಿಲ್ಲ. ನಮ್ಮ ಪಾಪಗೆ 1 year ಆದ ತಕ್ಷಣ ಓಪನ್ ಕಪ್ ಅಭ್ಯಾಸ ಮಾಡಿಸೋದಕ್ಕೆ ಶುರು ಮಾಡಿದೆ. ಲೋಟದಲ್ಲಿ ವಾಟರ್ ಕೊಡ್ತಾ ಇದ್ದೆ. ವಿತಿನ್ 2 months ಅಲ್ಲಿ ಅವಳೇ ಇಂಡಿಪೆಂಡೆಂಟ್ ಆಗಿ ಲೋಟ ಇಟ್ಕೊಂಡು ನೀರು ಕುಡಿಯೋ ಥರ ಅಭ್ಯಾಸ ಆದ್ಲು. 1 year 2 months ಅಷ್ಟರಲ್ಲಿ ಅವಳೇ ಇಟ್ಕೊಂಡು ಕುಡಿತಾ ಇದ್ಲು ನೀರನ್ನ. 1 year ಆದಮೇಲೆ ನಿಪ್ಪಲ್ ಬಾಟಲ್ ಯೂಸ್ ಮಾಡ್ತಾ ಇದ್ರೆ ಯೂಸೇಜ್ ರೆಡ್ಯೂಸ್ ಮಾಡ್ಬೇಕಂತಲೇ ಹೇಳ್ತಾರೆ. ಡೆಂಟಲ್ ಟೂತ್ ಕ್ಯಾವಿಟೀಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. 1 year ಆದಮೇಲೆ ಓಪನ್ ಕಪ್ ಅಭ್ಯಾಸ ಮಾಡಿಸಿ, ಲೋಟ ಅಭ್ಯಾಸ ಮಾಡಿಸಿ. ಸಿಪ್ಪರ್ ಬಾಟಲ್ ಸೇಫ್ ಅಂತ. ನೀವು ಸಿಪ್ಪರ್ ಬಾಟಲ್ ಯೂಸ್ ಮಾಡಿದರೆ ನೆಕ್ಸ್ಟು ಓಪನ್ ಕಪ್ಪಿಗೆ ಸ್ವಿಚ್ ಆಗೋಕ್ಕೆ ಈಸಿ ಆಗ್ಬೋದು. ಓಪನ್ ಕಪ್ ಕೂಡ ಅವಳೇ ಇಟ್ಕೊಂಡು ಇಂಡಿಪೆಂಡೆಂಟ್ ಆಗಿ ಚೆನ್ನಾಗಿ ಕುಡಿತಾಳೆ. ಬಟ್ ನಾವು ನೋಡ್ಕೊಬೇಕು ಎಲ್ಲಿ ಚೆಲ್ ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಅಷ್ಟೇ. ವಾಟರ್ ಮಾತ್ರ ಈ ಥರ ಸಿಪ್ಪರ್ ಬಾಟಲ್ಗೆ ಹಾಕಿ ಇಟ್ಟಿರ್ತೀನಿ, ಅವಳು ಬೇಕಾದಾಗ ತೊಗೊಂಡು ಕುಡಿಬೋದು ಅಂತ ಹೇಳ್ಬಿಟ್ಟು. ಇನ್ನು ಮಿಲ್ಕ್ ಎಲ್ಲ ಲೋಟದಲ್ಲೇ ಕುಡಿಸ್ತೀನಿ ನಾನು. ನಿಪ್ಪಲ್ ಬಾಟಲ್ ಅವಳು ಊಟಕ್ಕಿಂತ ಮುಂಚೆನೇ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಒಂದ್ಸಲ ಟ್ರೈ ಕೂಡ ಮಾಡಿದೆ ಅದರಲ್ಲಿ ಕೊಡೋದಕ್ಕೆ ವಾಟರ್ನ. ಅದನ್ನು ಎತ್ಕೊಂಡು ಕುಡಿಯೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಥರ ಸಿಪ್ಪರ್ ಬಾಟಲ್ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಇಂಡಿಪೆಂಡೆಂಟಾಗಿ ಅವ್ರು ಕುಡಿಯೋದು ಅಭ್ಯಾಸ ಮಾಡ್ಕೊತಾರೆ. ಆ ಬಾಟಲಲ್ಲಿ ಹಾಕಿಟ್ರೆ ಅವಳೇ ತೊಗೊಂಡು ಕುಡಿತಾಳೆ, ಅವಳೆ ಕ್ಯಾಪ್ ಓಪನ್ ಮಾಡ್ಕೊಂಡು ಕುಡಿತಾಳೆ. ನೀರು ಬೇಕಾದಾಗ ಅವಳು ತೊಗೊಂಡು ಕುಡಿತಾಳೆ. ತಂಗಿ ಅವಳ ಫ್ರೆಂಡ್ ಬ್ರೈಟ್ ಟು ಬಿ ಹೋಗ್ತಾ ಇದ್ದಾಳೆ, ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಸೀರೆ ಹಾಕ್ಕೊಂಡು. ಮೆಂತ್ರೋದಲ್ಲಿ ತರಿಸ್ಕೊಂಡ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೀವು. ನನ್ನ ಏರ್ಸ್ ಅಂತೂ ಸಖತ್ತು ಫ್ರೀಸಿ ಆಗಿದೆ, ಸೊ ಅದಕ್ಕೇನೆ ಏರ್ ಸ್ಪಾ ಮಾಡ್ಸೋಣ ಅಂತ ಇದ್ದೀನಿ. ಈಸಿನೆಸ್ ಕಮ್ಮಿ ಮಾಡೋದಕ್ಕೆ ಏರ್ ಸ್ಪಾ ಇದೆ ಅಂತೆ, ಸೊ ಅದಕ್ಕೆಲ್ಲ ನೆಕ್ಸ್ಟ್ ಹೋದಾಗ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಡೈಲಿ ಕ್ಲೆನ್ಸರ್ ಯೂಸ್ ಮಾಡೋದು ಐಫಿನ್ 100 grams, ಪ್ರೈಸು 299. ತುಂಬಾ ಚೆನ್ನಾಗಿದೆ. ಮುಖ ತೊಳೆದ್ಮೇಲೆ ಆ ಫ್ರೆಶ್ನೆಸ್ ನಿಮಗೆ ಕಾಣಿಸುತ್ತೆ, ಫುಲ್ ಸ್ಮೂತ್ ಸ್ಕಿನ್ ಆಗುತ್ತೆ. ಅದಾದ್ಮೇಲೆ ಕ್ಲೆನ್ಸರ್ ಆದ್ಮೇಲೆ ನಾನು ಯೂಸ್ ಮಾಡಿರೋದು ಐಫಿನ್ ಅವ್ರದ್ದೆ ಸೇರಮ್. ರಿಯಲಿ ಹೆಲ್ಪ್ಫುಲ್. ಪಿಗ್ಮೆಂಟೇಷನ್ ಏನಾರ ಇದ್ರೆ ಮತ್ತೆ ಲೈಕ್ ಪಿಂಪಲ್ಸ್ ಎಲ್ಲ ಆಗಿರುತ್ತಲ್ಲ, ಅದ್ ಮಾರ್ಕ್ ಎಲ್ಲ ಏನಾರ ಇದ್ರೆ ಇದು ಕ್ಲಿಯರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಐಫಿನ್ ಅವ್ರದ್ದೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರು ಮಿನಿಮಲಿಸ್ಟ್. ಇದು ಆಯಿಲಿ ಸ್ಕಿನ್ಗೆ, ನಂದು ಎಸ್ಪೆಷಲಿ ಆಯಿಲಿ ಸ್ಕಿನ್. ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವಿಟಮಿನ್ B5. ಇದು ನಮ್ಮ ಹತ್ರ ನಿಯರ್ಲಿ ಎಷ್ಟು ಇದೆ ತೋರಿಸ್ತೀನಿ. ಇದು ವಿಟಮಿನ್ B5 ಎಷ್ಟಿದೆ ನೋಡಿ. ಮಿನಿಮಲಿಸ್ಟ್ ನಾನು ಕೂಡ ಫಸ್ಟ್ ಅದನ್ನೇ ಯೂಸ್, ಆದ್ರೆ ಇವಾಗ್ಲೂ ಅದನ್ನೇ ಯೂಸ್ ಮಾಡ್ತಿರೋದು. ಮಿನಿಮಲಿಸ್ಟ್ ಏನು ಮಾಯಿಶ್ಚರೈಸರ್ ಚೆನ್ನಾಗಿದೆ, ನನಗೆ ನನ್ನ ಸ್ಕಿನ್ಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಮಿನಿಮಲಿಸ್ಟ್ ಎಲ್ಲರೂ ಸ್ಕಿನ್ಗೂ ಸೂಟ್ ಆಗುತ್ತೆ ಅನ್ಸುತ್ತೆ. ಆಯಿಲಿ ಬಟ್ ಇದು ಸನ್ಸ್ಕ್ರೀನ್ ಏನಿದೆ ಒಂದ್ ಸ್ವಲ್ಪ ಆಯಿಲಿ ಜಾಸ್ತಿ ಇದೆ. ನೀವು ಹಾಕೊಂಡಾಗ ಸ್ವಲ್ಪ ಸ್ವೆಟ್ ಶೆಕೆ ಫೀಲ್ ಆಗುತ್ತಲ್ವಾ, ನಿಮ್ಗೂ ಹಂಗೆ ಆಗುತ್ತಾ? ನಾನು ಸನ್ಸ್ಕ್ರೀನ್ ನನಗಂತೂ ಸ್ವಲ್ಪ ತುಂಬಾ ಸ್ಟಿಕ್ಕಿ ಅಂತ ಅನ್ಸುತ್ತೆ. ಮುಂಬೈಲಿ ಇನ್ನೂ ನಮ್ಗೆ ಶೆಕೆ ಮತ್ತೆ ಜಾಸ್ತಿ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಜಾಸ್ತಿ ಸ್ವೆಟ್ ಆಗ್ತೀನಿ ಮಿನಿಮಲಿಸ್ಟ್. Oily ಬಟ್ skin ಅದು ಇರೋರಿಗೆ. ಮಿನಿಮಲಿಸ್ಟ್ ಮಾಯಿಶ್ಚರೈಸರ್ ಚೆನ್ನಾಗಿದೆ, ನಾನು ಇದನ್ನ ಯೂಸ್ ಮಾಡೋದು. ಸ್ಕ್ರೀನಿಗೆ ಬಂದ್ರೆ ಇದು ವಿಶ್ಕೆ ಸನ್ಸ್ಕ್ರೀನ್ ಆಗಿದೆ. ಅಂದ್ರೆ ಐ ರಿಯಲಿ ಲವ್ ದಿಸ್ ಸನ್ಸ್ಕ್ರೀನ್. ಬಟ್ ನಾನು ಇವಾಗ ಐಫಿನ್ ಟ್ರೈ ಮಾಡ್ಬೇಕು ಅಂತ ಐಫಿನ್ ಶಿಫ್ಟ್ ಆಗಿದ್ದೀನಿ, ಇವ್ರಿಗೆ ಕೊಟ್ಟಿದ್ದೀನಿ. ಅಂದ್ರೆ ಐಫಿನ್ ಅಲ್ಲಿ ನಿಮ್ಗೆ ಏನಿದೆ ಅಂದ್ರೆ ಕೋಜಿಕ್ ಆಸಿಡ್ ಇದೆ ಅಂತೆ ಐಫಿನ್ ಅಲ್ಲಿ. ಇದು ಕೋಜಿಕ್ ಆಸಿಡ್ ಏನ್ ಮೇನ್ಲಿ ಅಂದ್ರೆ ಪಿಗ್ಮೆಂಟೇಷನ್ಸ್ ಕಮ್ಮಿ ಮಾಡುತ್ತೆ. ನಿಮ್ಗೆ ಯಾವ್ದೇ ಕಲೆ ಇರ್ಬೋದು, ಪಿಗ್ಮೆಂಟೇಷನ್ಸ್ ಜಾಸ್ತಿ ಇದ್ರೆ ಕಮ್ಮಿ ಮಾಡುತ್ತೆ ಅಂತೆ. ವಿಶ್ ಕೇರ್ ಅಲ್ಲಿ ಇದು ಸನ್ಸ್ಕ್ರೀನ್ ಅಷ್ಟೇ ಟ್ರೈ ಮಾಡಿರೋದು. ಮಾಯಿಶ್ಚರೈಸರ್ ಹೆಂಗಿದೆ ಇಷ್ಟು ವಿಶ್ ಕೇರ್ದು ಮಾಯಿಶ್ಚರೈಸರ್ ಇವಾಗ ರಿಲೀಸ್ ಮಾಡಿದ್ದಾರೆ, ಈಗ ಸ್ವಲ್ಪ ದಿನ ಆಯ್ತು. ನಾನ್ ಟ್ರೈ ಮಾಡಿಲ್ಲ ಅದನ್ನ. ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಆಯಿಲಿ ಸ್ಕಿನ್ ಅವ್ರಿಗೂ ತುಂಬಾ ಚೆನ್ನಾಗಿದೆ ಇದು. ಮಿನಿಮಲಿಸ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದೀನಿ, ವಿಶ್ ಕೇರ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದೀನಿ ಡೈಲಿ. ಲಿಪ್ ಬಾಮ್ ಗೈಸ್, ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಯೂಸ್ ಮಾಡ್ತೀವಿ. ಪ್ರೀವಿಯಸ್ಲಿ ಈ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ವಿ ನಾವು. ಬಯೋಟಿಕ್ ಇದು ನನಗೆ ಸ್ವಲ್ಪ ಲಿಪ್ಸ್ ಎಲ್ಲ ಬ್ಲಾಕ್ ಆಗಿ ಹೋಗಿತ್ತಿಲ್ಲ. ಯಾವಾಗ ನಾನು ಇನ್ನೂ ತುಂಬಾ ವರ್ಷದಿಂದ ಯಾವಾಗ
3-4 ಇಯರ್ಸ್ ಹಿಂದೆ ಯಾವುದೋ ಲಿಪ್ಸ್ಟಿಕ್ ಬ್ರ್ಯಾಂಡ್ ಹಚ್ಬಿಟ್ಟು ಲಿಪ್ಸ್ ಹಿಂಗೆ ಕಾರ್ನರಲ್ಲೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ನಂದು. ಅವಾಗ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ದು ಬಯೋಟಿಕ್ ಯೂಸ್ ಮಾಡು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಆವಾಗ ಯೂಸ್ ಮಾಡಿದಾಗ ಕಮ್ಮಿ ಆಗಿತ್ತು ಆಕ್ಚುಲಿ. ಇಲ್ಲಿ ತನಕ ಅದನ್ನೇ ಯೂಸ್ ಮಾಡ್ತಾ ಇದ್ದು. ಇವಾಗ ವಿಶ್ ಕೇರ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಮೇಕಪ್ ಮಾಡ್ತಿರೋದ್ರಿಂದ ಇನ್ಸೈಟ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. 3-in-1 ಪ್ರೈಮರ್. ಫೌಂಡೇಶನ್ ತುಂಬಾ ಚೆನ್ನಾಗಿ ಸೆಟ್ ಆಗ್ಬೇಕು ಅಂತ ಅಂದ್ರೆ ಪ್ರೈಮರ್ ಹಚ್ಕೊಳ್ಳಿ, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಅದೇ ಪ್ರೈಮರ್ ಯೂಸ್ ನನಗೆ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಕಳಿಸಿದ್ಲು ಪ್ರೈಮರ್ ಬಗ್ಗೆ, ಬಟ್ ನಾನು ಆಲ್ರೆಡಿ ಅವಾಗ ಆಗ್ಲೇ ಯೂಸ್ ಮಾಡ್ತಾ ಇದ್ದೆ. ಇಷ್ಟು ಕ್ವಾಂಟಿಟಿ ಆಫ್ ಪ್ರೈಮರ್ ತಗೊಂಡಿದ್ದೀನಿ. ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಇಷ್ಟು ಆಲ್ಮೋಸ್ಟ್ ಕವರ್ ಆಗ್ಬಿಡುತ್ತೆ. ಕೆನ್ನೆನೆ ಕವರ್ ಆಗ್ಬಿಡುತ್ತೆ ಪ್ರೈಮರ್ ಅಲ್ಲಿ. ಸಾಫ್ಟ್ ಒಂಥರ ಗ್ಲಾಸಿ ಏನೋ ಜಾರ್ ಹೋಗುತ್ತಲ್ವಾ, ಏನಂತಾರೆ ಇದಕ್ಕೆ, ಫ್ಲೋಯಿ ಫೀಲ್ ಬರುತ್ತೆ ಇದು ಪ್ರೈಮರ್ ಹಚ್ಚಿದಾಗ. ಏನೇ ಫೌಂಡೇಶನ್ ಹಚ್ಚಿದ್ರು ಕ್ಲೀನ್ ಆಗಿ ಎಲ್ಲ ಫೌಂಡೇಶನ್ ಕೂಡ ಸ್ವಲ್ಪ ನಾನೇ ಹಚ್ಚಿ ತೋರಿಸ್ತಿದ್ದೀನಿ. ಕೊಡಿ, ಒಂಚೂರು ಕೊಡು. ಒಂದ್ ಸ್ವಲ್ಪ ಫೌಂಡೇಶನ್ ತಗೊಂಡಿದ್ದೀನಿ ನೋಡಿ, ಹಚ್ತೀನಿ. ನೀಟಾಗಿ ಜಾರ್ ಹೋಗುತ್ತೆ, ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಮ್ಗಲ್ಲಿ ಹಚ್ಚಿದೀನಿ ಇಲ್ಲ ಅಂತಾನೆ ಅನ್ಸಲ್ಲ. ಅಂದ್ರೆ ಫೌಂಡೇಶನ್ ನಿಮ್ ನಾರ್ಮಲ್ ಹಚ್ಚಿದ್ರೆ ಏನಾಗುತ್ತೆ, ಎಲ್ಲ ಪ್ಯಾಚಸ್ ಬರುತ್ತೆ. ಪ್ರೈಮರ್ ಹಚ್ಬಿಟ್ಟು ಯೂಸ್ ಮಾಡಿದ್ರೆ ನಿಮ್ಗೆ ಪ್ಯಾಚಸ್ ಎಲ್ಲ ಬರಲ್ಲ. ನೀಟಾಗಿ ನಿಮ್ಗೆ ಹಚ್ಕೊಳ್ಳೋಕು ಆರಾಮಾಗಿ ಹಿಂಗೆ ಸ್ವಲ್ಪ ಪ್ರೈಮರ್ ಅಪ್ಲೈ ಮಾಡ್ಬಿಟ್ಟು ಸ್ವಲ್ಪ ಫೌಂಡೇಶನ್ ಹಿಂಗ್ ಹಾಕೊಂಡ್ಬಿಟ್ಟು ಹಿಂಗ್ ಸ್ಪ್ರೆಡ್ ಮಾಡ್ಬಿಟ್ರೆ ನೀಟಾಗಿ ಇರುತ್ತೆ. ಏನು ಪ್ಯಾಚಸ್ ಬರಲ್ಲ, ಏನೂ ಬರಲ್ಲ. ನಿಮ್ಗೆ ಕಾಣಿಸ್ಬೋದು ನಿಮ್ಗೆ. ಆಫ್ಟರ್ ಪ್ರೈಮರ್ ನಾನ್ ಯೂಸ್ ಮಾಡೋದು ಮೆಬಿಲಿನ್ ಅವ್ರದ್ದು ಮ್ಯಾಟ್ ಫೌಂಡೇಶನ್. ಹಲೋ, ನಾನು ಇದನ್ನೇ ಯೂಸ್ ಮಾಡೋದು. ನೀವು ಪ್ರೈಮರ್ ಯೂಸ್ ಮಾಡಿದ್ರೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೀವೇನಾದ್ರು ಪ್ರೈಮರ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಈ ಮಾಯಶ್ಚರೈಸರ್, ಒಳ್ಳೆ ಚೆನ್ನಾಗಿರೋ ಮಾಯಶ್ಚರೈಸರ್ ತಗೊಳ್ಳಿ. ಮಾಯಶ್ಚರೈಸರ್ ಜೊತೆ ಫೌಂಡೇಶನ್ ಮಿಕ್ಸ್ ಮಾಡಿ ಹಾಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಅದು ಇಟ್ ಡಿಪೆಂಡ್ಸ್ ಆನ್ ಮಾಯಶ್ಚರೈಸರ್ ಕೂಡ. ಈ ಮಿನಿಮಲಿಸ್ಟ್ ಮಾಯಶ್ಚರೈಸರ್ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಫೌಂಡೇಶನ್ ಜೊತೆ ಬ್ಲೆಂಡ್ ಮಾಡೋದಕ್ಕೆ. ಇದು ಶೇಡ್ ಬೇಕು ಅಂದ್ರೆ 128 ಕಾಂಪ್ಯಾಕ್ಟ್ ತಗೊಂಡೆ, ಅದು ಯಾಕೋ ನನಗೆ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಆ ಕಾಂಪ್ಯಾಕ್ಟ್ ಕೊಡ್ತೀನಿ, ಒಂದು ಮಿನಿಮಲಿಸ್ಟ್ ಮಾಯಶ್ಚರೈಸರ್ ಕೊಡು ಅಂತ ಹೇಳಿ. ಅವಳು ಹೊಸ ಮಾಯಶ್ಚರೈಸರ್ ತಗೊಂಡಿದ್ದಾಳೆ, ಸೊ ಅದಕ್ಕೆ ಈ ಮಾಯಶ್ಚರೈಸರ್ ನಾನ್ ಇಟ್ಕೊಂತಿದ್ದೀನಿ, ಕಾಂಪ್ಯಾಕ್ಟ್ ಅವಳಿಗೆ ಕೊಡ್ತೀನಿ. ಇದು ತೋರ್ಸು ಮಂಜುಶ್ರೀ, ಬಾಟಲ್ ತೋರ್ಸು. ಅವಳು ವಿತ್ ಮೇಕಪ್, ನಾನು ವಿತೌಟ್ ಮೇಕಪ್ ಹಿಂಗ್ ಕಾಣಿಸ್ತಿದ್ದೀನಿ. ಅಯ್ಯೋ, ನನ್ನ ಹೇರ್ ಟ್ರಾನ್ಸ್ಫಾರ್ಮೇಶನ್ ಅಂತ ನೀವು ಕೇಳಿದ್ರೆ ಓ ಅಂತೀರ. ಪಾಪ ನಾನು ಹೇರಿಗೆ ಇಷ್ಟು ಕಡ್ಡ ಕೊಟ್ಟಿದ್ದೀನಿ ನಾನು ಅಂತಂದ್ರೆ. ಇಷ್ಟು ಲಾಂಗ್ ಇತ್ತು ನನ್ನ ಹೇರ್ಸ್ ಅಂತ ಹೇಳಿದ್ರೆ, ಇಮೇಜ್ ಹಾಕ್ತೀನಿ. ಅಷ್ಟು ಲಾಂಗ್ ಇತ್ತು ನನ್ನ ಹೇರ್. ಡೆಲಿವರಿ ಆದ್ಮೇಲೆ ಸ್ವಲ್ಪ ಮೈಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಶಾರ್ಟ್ ಮಾಡ್ಸಿ ಹಾಕ್ಬಿಟ್ಟಿದೆ. ಇಷ್ಟು ಇವಾಗಲೂ ಎಷ್ಟು ಗ್ರೋತ್ ಆಗಿದೆ. ಮತ್ತೆ ಕಟ್ ಮಾಡಿಸ್ಲೋ ಬೇಡವೋ ಅಂತ ಗೊತ್ತಿಲ್ಲ. ನನ್ನ ಹೇರ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಫಸ್ಟ್ ನಂದು ತುಂಬಾನೇ ಲಾಂಗ್ ಇತ್ತು. ಫಸ್ಟ್ ಇಂದ ಹೈಸ್ಕೂಲಿಂದ 8th ಸ್ಟ್ಯಾಂಡರ್ಡ್ 8th 9th 10th ಅಲ್ಲೆಲ್ಲ ಲಾಂಗ್ ಇತ್ತು ನನ್ನ ಹೇರ್ಸ್. ಇನ್ನು ಕಾಲೇಜಲ್ಲೆಲ್ಲ ಲಾಂಗ್ ಇತ್ತು. ಎಷ್ಟು ಲಾಂಗ್ ತೋರ್ಸು ಅಂಜಿಷ್ಟು ನೀನು, ಎಷ್ಟು ಲಾಂಗ್ ಇತ್ತು ನನ್ನ ಹೇರ್ಸ್. ಅಷ್ಟು ಲಾಂಗ್ ಇತ್ತು ನನ್ನ ಹೇರ್ಸ್. ಆಮೇಲೆ ಹೇರ್ ಕಟ್ ಎಲ್ಲ ಮಾಡಿಸ್ತಾ ಇದ್ದೆ ನಾನು. ಆಮೇಲೆ ಮತ್ತೆ ಇಷ್ಟು ಶಾರ್ಟ್ ಮಾಡಿಸ್ದೆ, ಆಮೇಲೆ ಮತ್ತೆ ಗ್ರೋತ್ ಆಗ್ತು. ಆಮೇಲೆ ಮತ್ತೆ ಸ್ಮೂತ್ನಿಂಗ್ ಮಾಡಿಸ್ದೆ. ಸ್ಮೂತ್ನಿಂಗ್ ಮಾಡ್ಸಾದ್ಮೇಲೆ ಕಲರಿಂಗ್ ಮಾಡಿಸ್ದೆ. ಕಲರಿಂಗ್ ಮಾಡಿಸ್ಮೇಲೆ ಮತ್ತೆ ಹೇರ್ ಕಟ್ ಮಾಡಿಸ್ದೆ. ಮತ್ತೆ ಇವಾಗ ಇಷ್ಟು ಶಾರ್ಟ್ ಮಾಡ್ಸಿದೀನಿ. ಅದೇ ಇಷ್ಟು ಶಾರ್ಟ್ ಮಾಡ್ಸಿದ್ದು ನಾನು ಫಸ್ಟ್ ಟೈಮ್. ಯಾವಾಗ್ಲೂ ಅಂದ್ರೆ ಕಟ್ ಮಾಡಿಸಿದ್ರೆ ಮಿಡಲ್ ಕಟ್ ಮಾಡಿಸ್ತಾ ಇದ್ದೆ. ಬೇಗ ಹೇರ್ ಗ್ರೋತ್ ಆಗ್ಬಿಟ್ಟು ಮುಂಚೆನೇ ಯೂಸ್ ಮಾಡ್ಬೇಕಾಗಿತ್ತು. ಫೌಂಡೇಶನ್ ಹಾಕಿದ್ಮೇಲೆ ಕನ್ಸಿಲರ್ ಯೂಸ್ ಮಾಡ್ತೀನಿ. ನಂದು ಇದು ಮಾರ್ಕ್ ಇದೆ, ಸೊ ಇದನ್ನ ಕ್ಲೋಸ್ ಮಾಡಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಕ್ಲೋಸ್ ಆಗುತ್ತಾ? ಆಲ್ಮೋಸ್ಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗುತ್ತೆ. ಇದಕ್ ಮಾತ್ರ ಯೂಸ್ ಮಾಡ್ತೀನಿ. ಈ ಮಾರ್ಕ್ ಇಂದ ತುಂಬಾ ದೊಡ್ಡ ಸ್ಟೋರಿ ಇದೆ. ಇವಳೆ ಬೀಳ್ಸಿದ್ದಾಳೆ. ನಾನ್ ಕನ್ಸಿಲರ್ ಇಲ್ಲಿ ಡಾರ್ಕ್ ಸರ್ಕಲ್ಸ್ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲ. ನನ್ಗೂ ಏನ್ ಜಾಸ್ತಿ ಇಲ್ಲ, ಬಟ್ ಹೌ ಟು ಕವರ್. 400 ರೂಪೀಸ್ ನನ್ನ ಹತ್ರ ಎಂ ಕ್ಯಾಶ್ ಇತ್ತು. ಸೊ ನಾನು ಏನ್ ಮಾಡಿದೆ, ಮಿನಿಮಲಿಸ್ಟ್ ಮಾಯಿಶ್ಚರೈಸರ್ ಇದು ಕಾಸ್ಟ್ 300 ಏನೋ ಇದೆ, ಅಂಡ್ ಇದು 260 ರೂಪೀಸ್ ಏನೋ ಇದೆ ಸೀರಮ್. ಅದಾದ್ಮೇಲೆ ಇದು ಈ 2 ಪ್ರಾಡಕ್ಟ್ಸ್ ತಗೊಳಕ್ಕೆ ಇದು ಆಂಟಿ ಡ್ಯಾಂಡ್ರಫ್ ಅಂತ ಒಂದು ಫ್ರೀ ಬಂದಿರೋದು ಶಾಂಪೂ. ಇದು ನೀರೊಳಗಡೆ ಹಾಕೊಂಡು ಕುಡಿಯೋದು ಸಮಥಿಂಗ್ ಏನೋ ಪೌಡರ್ ಕೊಟ್ಟಿದ್ದಾರೆ ಆರೆಂಜ್ ಫ್ಲೇವರ್ದು. ಇದ್ರ ಜೊತೆಗೆ ಒಂದು ಕ್ಯೂಟ್ ನಂಗೊಂದು ತುಂಬಾ ಇಷ್ಟ ಆಗೋಯ್ತು. ಆ ಪ್ರಾಡಕ್ಟ್ ತರ್ತೀನಿ. ಲೆಟ್ ಮಿ ಶೋ. ಏನು ಓವರ್ ಆಕ್ಟಿಂಗ್. ಬಾಟಲ್ ಫ್ರೀ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಇದು. ನಂಗೊಂದು ಸಖತ್ ಇಷ್ಟ ಆಗೋಯ್ತು ಈ ಬಾಟಲ್.
750 ml ಇದೆ. ಫುಲ್ ಗ್ಲಾಸ್ ಬಾಟಲ್ ಸಕ್ಕತ್ತಾಗಿದೆ. ನಾನು ಆಫೀಸಲ್ಲಿ ಇಟ್ಕೊಳ್ಳೋಣ. ಇವಳು ಕೇಳ್ತಾ ಇದ್ದಾಳೆ ಬಾಟಲ್. ಚಾನ್ಸ್ ಇದು ಫುಲ್ ಗ್ಲಾಸ್ ಬಾಟಲ್ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಬಾಟಲ್. ಇದ್ರ ಮೇಲೆ ಬರ್ದಿದ್ದಾರೆ ಎಷ್ಟು ಅಂತ. ಇಷ್ಟಕ್ಕೆಲ್ಲ ನಾನ್ ಪೇ ಮಾಡಿದ್ದು just 130. ಮಿನಿಮಲಿಸ್ಟ್ ಅಲ್ಲಿ ನೀವ್ ಯಾವ್ದಾದ್ರು ಒಂದು 2 ಪ್ರಾಡಕ್ಟ್ಸ್ ನ ಕಾರ್ಟಿಗೆ ಆಡ್ ಮಾಡಿ ಬೈ ಮಾಡಿದ್ರೆ ಈ ಬಾಟಲ್ ಫ್ರೀ ಸಿಗುತ್ತೆ ನಿಮ್ಗೆ, ಗ್ಲಾಸ್ ಬಾಟಲ್. ಅಂಡ್ 3 ಪ್ರಾಡಕ್ಟ್ಸ್ ಬೈ ಮಾಡಿದ್ರೆ ನಿಮ್ಗೆ ಬ್ಯಾಗ್ ಸಿಕ್ಕುತ್ತೆ ಮಿನಿಮಲಿಸ್ಟ್ ಅವ್ರದ್ದು. ಬಟ್ ಅದಕ್ಕಿಂತ ನಂಗೆ ಈ ಬಾಟಲ್ ಇಷ್ಟ ಆಯ್ತು. ನಂಗೆ ಬ್ಯಾಗ್ ತಗೋಬೇಕಂತ ಅನ್ಸಿದ್ರೆ ನಾನು ನಿಜವಾಗ್ಲೂ ತಗೋತಿದ್ದೆ. 3 ಪ್ರಾಡಕ್ಟ್ಸ್ ನೇ ಆಗ್ತಾ ಇದ್ದೆ. ಯೂಸ್ ಮಾಡ್ತಿರೋದ್ರಿಂದ ಫ್ರೆಂಡ್ಸ್ ಸ್ಕ್ರೀನ್ ಕೊಡ್ತಾಳೆ ಅಂತ ನನ್ಗೆ. ನನಗೆ ಒಂಥರ ಪ್ರಾಡಕ್ಟ್ ಬೈ ಮಾಡೋದು ಸಖತ್ ಕ್ರೇಜ್. ಪ್ರಾಡಕ್ಟ್ಸ್ ಅಲ್ಲಿ ಡ್ರೆಸ್ ಆಗ್ಲಿ ಐ ಆಮ್ ವೆರಿ ಚೂಸಿ. ಫಸ್ಟ್ ಆಫ್ ಆಲ್ ನಾನು ಸುಮ್ನೆ ಹಂಗೆಲ್ಲ ವೇಸ್ಟ್ ಮಾಡಲ್ಲ. ನಂಗೆ ಇಷ್ಟ ಆಗಿದ್ದು ನನಗೆ ನನ್ ಸ್ಕಿನ್ಗೆ ಸೆಟ್ ಆಗುವಂತದ್ದು, ನನ್ ಸ್ಕಿನ್ಗೆ ಸೂಟ್ ಆಗುವಂತದ್ದು ಮಾತ್ರ ನಾನು ತಗೊಳ್ಳೋದು. ನಾನು ಅಂಡ್ ತಗೋಬೇಕನ್ಸುತ್ತೆ ಅಂದ್ರೆ ಇವೆಲ್ಲ ಪ್ರಾಡಕ್ಟ್ಸ್ ತಗೊಳ್ಳೋದ್ರಿಂದ ನಾನ್ ಟ್ರೈ ಮಾಡ್ಬಿಟ್ಟು ನನಗೆ ಯಾವ ಸೂಟ್ ಆಗುತ್ತೋ ಅದ್ರಲ್ಲಿ ತಗೊಂತೀನಿ. ಅದು toner. ಪಾಪು ಹೊಡೆದಾಕ್ಬಿಟ್ಟಿದ್ದಾಳೆ ಟೋನರ್. ಅವಳಿಗೆ ಹೇರ್ ಸೆಟ್ ಮಾಡ್ಕೊಡ್ಬೇಕಂತ ಇವಾಗ. ನಾನು ಹೇರ್ ಡ್ರೈಯರ್ ತಂದಿಲ್ಲ, ಜಸ್ಟ್ ಹೇರ್ ಬ್ರಷ್ ತಗೊಂಡ್ಬಂದಿದ್ದೆ. ಸೊ ಹೇರ್ ಬ್ರಷ್ ಅದು ನಾನೇ ಮಾಡ್ಕೊಡ್ಬೇಕು ಅಂತ ಏನಿಲ್ಲ. ಪಾಪು ಮಲ್ಕೊಂಡಿದ್ದಾಳೆ. ಪಾಪು ಯೂಶಲಿ ಮಲ್ಕೊತಾಳೆ ಮಧ್ಯಾಹ್ನ ಟೈಮು. ಇಲ್ಲಿ ಬಂದಿರೋದ್ರಿಂದ ಆಟ ಅಂತೂ ಜಾಸ್ತಿ ಆಗೋಗಿದೆ. ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾಳೆ. ಬಿಕಾಸ್ ನಾನಿದ್ದೀನಿ ಅಂತ. ನೀನು ಬರೋದೇ ಸ್ಯಾಟರ್ಡೆ ಸಂಡೇ. ಪಾಪುಗೆ ನಿನ್ನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಬಂದ್ವಿ. 15 ಮಂತ್ಸ್ ಅನ್ಸುತ್ತೆ. 3 ವ್ಯಾಕ್ಸಿನೇಷನ್ ಹಾಕಿದ್ರು. ವ್ಯಾಕ್ಸಿನೇಷನ್ ಡೀಟೇಲ್ಸ್ ಕೂಡ ತಗೊಂಬಂದಿದ್ದೀನಿ ನಿನ್ನೆ ಹಾಸ್ಪಿಟಲಲ್ಲಿ. ತನ್ನಿ ಹಾಸ್ಪಿಟಲಲ್ಲಿ ಎಲ್ಲ ಬರ್ಕೊಟ್ಟಿದ್ದಾರೆ. ಪಾಪ ಕೇಳಿದಾಗ ಬರ್ಕೊಟ್ರು, ನಂಗೆ ಇನ್ಫಾರ್ಮೇಶನ್ ಬೇಕಿತ್ತರ ಕಂಟೆಂಟ್ ಮಾಡೋದಕ್ಕೆ ಅಂತ ಹೇಳಿದಾಗ ಆದಷ್ಟು ಬೇಗ ನಾನು ಸ್ವಲ್ಪ ಎಲ್ಲ ವರ್ಕ್ ಮಾಡಿಬಿಟ್ಟು ವಿಡಿಯೋ ಮಾಡಿ. ಪ್ಲಸ್ ನನಗೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕೆ ಜಾಸ್ತಿ ಇಷ್ಟ ಆಗಲ್ಲ. ನನಗೆ ಲೈಟಾಗಿ ಬ್ಯೂಟಿಫುಲ್ ಇದೆ. ನನಗೆ ಕಿವಿ ಟಚ್ ಆಗಿ ಸ್ಕಿನ್ ಟಚ್ ಆಗಿ ಎಲ್ಲ ಹೀಟು ಇದಾಗುತ್ತಲ್ವಾ, ಸುಡುತ್ತಲ್ವಾ, ಆ ಥರ ಏನೂ ಆಗಲ್ಲ. ಇಡೋ ನನ್ನ ತಲೆ ಮೇಲೆ ಏನೂ ಆಗಲ್ಲ. ಏನು ತಲೆ ಬಚ್ಕೊಳ್ಳೋ ತಲೆ ಬಚ್ಕೊಬೋದು. ಕೂಲಿಗೆ ಮಾತ್ರ ಎಫೆಕ್ಟಿವ್ ಆಗಿರುತ್ತೆ. ನಮ್ಮಮ್ಮ ನನ್ನ ಸೀರೆ ಚೆನ್ನಾಗಿದೆ ಅಂತ. ಇವಾಗ ನನಗೆ ಪಾಪು ಇರೋದ್ರಿಂದ ಫಟಾಫಟ್ ಅಂತ ಹೇರ್ ಸೆಟ್ ಮಾಡ್ಕೊಳಕ್ಕೆಲ್ಲ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನನಗೆ ನನ್ನ ಕೂದಲು ಸ್ಟ್ರೈಟೇ ಇದೆ. ಅಂದರೆ ಇದರಲ್ಲಿ ನಿಮಗೆ ಪರ್ಫೆಕ್ಟ್ ಸ್ಟ್ರೈಟ್ನೆಸ್ ಅಂತ ಏನು ಬರಲ್ಲ. ಸೆಟ್ ಮಾಡ್ಕೊಳ್ಳೋ ಪರ್ಪಸ್ಗೆ ಪ್ರಾಪರಾಗಿ ಕೂದಲು ಕಾಣಿಸ್ಬೇಕು ಅಂತ ಅಂದರೆ ಸಬ್ ಬೆಟರ್ ಆಪ್ಷನ್. ಟೈಮ್ ಇಲ್ಲ ನಿಮಗೆ ಈ ಥರ ಫ್ರೀಸಿ ಎಲ್ಲ ಇಡಿ ಫ್ರೀಸಿ ಹೇರ್ ಎಲ್ಲ ಈ ಥರ ನನ್ನ ಥರ ಎಲ್ಲ ಸ್ವಲ್ಪ ಫ್ರೀಸಿ ಇದ್ದರೆ ಕೂದಲು ಆರಾಮಾಗಿ ತಲೆ ಬಚ್ಕೊಂಡು ಹೋಗ್ಬಿಡ್ಬೋದು. ಐ ಆಮ್ ಗೆಟಿಂಗ್ ಲೇಟ್, ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಒಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಆ ಥರ. ಇವಾಗ ಎಷ್ಟು ನೋಡಿ ಈ ಥರ ಇದ್ದಿದ್ದು ಕೂದಲು ಈ ಥರ ಕಾಣಿಸುತ್ತೆ. ಜಸ್ಟ್ ಸಲ ಇದು ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಅರ್ಬನ್ ಯೋಗ್ ತೊಗೊಳ್ಳೋಣ ಅಂತ ನಾನು ಅನ್ಕೋತಾ ಇದ್ದೆ. ಅದು ಬ್ರಷ್ ಥರ ಬಂದು ಕ್ಲೀನಾಗಿ ವೇವಿ ಥರ ಕೂರುತ್ತಲ್ಲ, ನಂಗೆ ಆಫೀಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಪ್ಲ್ಯಾನಲ್ಲಿದ್ದೆ. ಬಟ್ ನನಗೆ ಸುಮ್ಮನೆ ವೇಸ್ಟ್ ಅದಲ್ಲ, ಏನೋಕೆ 2,000 ಇನ್ವೆಸ್ಟ್ ಮಾಡೋದು, ನನ್ನ ಕೂದಲೇ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ತಗೊಳ್ಳಿಲ್ಲ. ಬಿಳಿ ಕೂದಲು ಬಂದಿದೆ ಅಂತ ಕಿತ್ತಾಕ್ತಾ ಇದ್ದಾರೆ. ವಯಸ್ಸಾಗಿದೆ ಅವಳುಗಳು ಪಾಪ. ನಿಂಗೇನಾದ್ರು ಟೈಮ್ ಕನ್ಸ್ಯೂಮ್ ಆಯಿತು ಅಂತ ಅನ್ನಿಸ್ತಾ? ಫಟಾಫಟ್ ಅಂತ ಮಾಡಕ್ಕೆ ಬಿಡ್ಬೋದು. ಮಮ್ಮ ಡೂಯಿಂಗ್ ವ್ಲಾಗಿಂಗ್ ಮಮ್ಮ ವ್ಲಾಗಿಂಗ್ ಚಿನ್ನಮ್ಮ ವ್ಲಾಗಿಂಗ್ ಮಮ್ಮ ವ್ಲಾಗ್ ಮಾಡ್ತಿದ್ದೀರಾ ನೀವು? ಹೋಗಿ ಮಮ್ಮ ನಾನು ಇವಾಗ ಎದ್ದಿದ್ದೀನಿ ಅಂತ. ಆಗುತ್ತಾ ಇದು? ಐ ಡೋಂಟ್ ನೋ. ಆಗುತ್ತಾ ಹೇಳಿ ಹಾಕೊಳ್ಳೋಕ್ಕೆ? ಚೇಂಜ್ ಮಾಡಿ ಮೈ ಇಯರಿಂಗ್ಸು. ಇದು ಚೇರ್ ಸಾಕು. ಅದೆಲ್ಲ ನೀರಾಗುತ್ತೆ. ಇದೆಲ್ಲ ಕೇರ್ ಮಾರ್ಕೆಟ್ ಇಂದ ತೆಗೆದಂತೆ ಫ್ಲವರ್ಸ್. ನಮ್ಮ ಪಕ್ಕದ ಮನೆ ಹುಡುಗ ಇದು. ವ್ಲಾಗ್ ಅಲ್ಲಿ ಬರ್ತೀಯಕ್ಕ ನಾವು ವ್ಲಾಗ್ ಕಣ ಮಾಡ್ತಾ ಇರೋದು, ವ್ಲಾಗ್ ಮಾಡ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಬರ್ತದೆ ಇದು. ಅದೇ
ಇಲ್ಲಿವರೆಗಷ್ಟೇ ಇಟ್ಕೊಳ್ಳಿ. ಇದು ನಿಂಗೇನು ಫಲ ಕೊಡಲ್ಲ. ಬೈ ಬೈ ಗಾಯ್ಸ್.